Hi students, welcome back once again to our online class. Let's continue that video. One of his last experiments was in connection with the terrible disease which attacks a person who is bitten by a dog with rabies, a mad dog as we call it. Okay, underline this one, rabies. Okay, students, up to now so many experiments of Louis Pasteur we saw. ಪಾಶ್ಚರೈಸೇಷನ್ ಮಾಡ್ತಾರೆ, ಆ್ಯಂಥ್ರಾಕ್ಸ್ಗೆ ಮೆಡಿಸಿನ್ ಕಂಡುಹಿಡಿತಾರೆ. ಓಕೆ, ಮತ್ತು ಬೀಟ್ರೂಟ್ ವೈನ್ ಆಲ್ಕೋಹಾಲ್ ಪ್ರಿಪೇರ್ ಮಾಡ್ತಾರಲ್ಲ ಅವ್ರಿಗೆ, ಕೌ ಕೀಪರ್ಸ್ಗೆ, ಸಿಲ್ಕ್ ವರ್ಮ್ ಬ್ರೀಡರ್ಸ್, ಎಷ್ಟು ಸಾಧ್ಯನಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ತಾ ಇರ್ತಾರೆ. ನಾವು ಅನದರ್ ಒನ್ ಗ್ರೇಟ್ ಅಚೀವ್ಮೆಂಟ್ ಆಫ್ ಪಾಶ್ಚರ್, ದಟ್ ಈಸ್ ಈ ಡಿಸ್ಕವರ್ಡ್ ಮೆಡಿಸಿನ್ ಫಾರ್ ರೇಬೀಸ್. ಹುಚ್ಚನಾಯಿ ಮ್ಯಾಡ್ ಡಾಗ್ ಕಚ್ಚಿದಾಗ ಬರುವಂಥ ಒಂದು ರೋಗ. ಓಕೆ, ದಿಸ್ ಇಸ್ ಅ ಡಿಸೀಸ್. ಮ್ಯಾಡ್ ಡಾಗ್ ಕಚ್ಚಿದಾಗ, ಮ್ಯಾಡ್ ಡಾಗ್ ಮೊದಲು ಹೆಂಗಿರುತ್ತೆ ಅಂದರೆ, ಹುಚ್ಚನಾಯಿ ಯಾರಿಗಾದ್ರೂ ಕಡಿತಂತಂದರೆ ಐರನ್ನ ಬೆಂಕಿನಲ್ಲಿ ಹಾಕಿ ರೆಡ್ಗಾಗೋ ಥರ ಕಾಯಿಸಿ ಅದನ್ನು ತಗೊಂಡು ಎಲ್ಲಿ ಕಚ್ಚಿರುತ್ತೋ ಅಲ್ಲಿ ತಂದು ಇಡ್ತಾ ಇರ್ತಾರೆ. ಓಕೆನಾ, ಆ ಭಾಗ ಸುಟ್ಟು ಹಂಗೆ ಕರ್ಕಲಾಗಬೇಕು. ಮುಂದೆ ಆ ಡಿಸೀಸ್ನ ಸ್ಪ್ರೆಡ್ ಆಗಬಾರ್ದು ಅಂಥೇಳಿ ಆ ರೀತಿ ಮಾಡ್ತಾ ಇರ್ತಾರೆ ಮೊದಲು. ಸೊ ಆ ರೀತಿ ಪೇನ್ಫುಲ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ವರ್ ಡೈಡ್. ಇಫ್ ಒನ್ಸ್ ಮ್ಯಾಡ್ ಡಾಗ್ ಬೈಟ್ಸ್ ದೆಮ್, ಮೋಸ್ಟ್ ಆಫ್ ದ ಪೀಪಲ್ ವರ್ ಡೈಡ್ ಲೈಕ್ ದಟ್ ಕೈಂಡ್ ಆಫ್ ಸಿಚುವೇಶನ್. ಎನಿವೆ, ನೌ ಲೆಟ್ಸ್ ಸಿ ಹೌ ಅವರ್ ಲೂಯಿಸ್ ಪಾಶ್ಚರ್ ಫೌಂಡ್ ಮೆಡಿಸಿನ್ ಫಾರ್ ದಿಸ್. Pasteur had grown very sure about the power of inoculation, and he decided to try out the same idea in case of rabies. ಓಕೆ, ಆಲ್ಮೋಸ್ಟ್ ಈ ಇನಾಕ್ಯುಲೇಷನ್ ಪವರ್ ಬಗ್ಗೆ ಲೂಯಿಸ್ ಪಾಶ್ಚರ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತಲ್ಲ, ಹೀಗಾಗಿ ಅದೇ ಇನಾಕ್ಯುಲೇಷನ್ ಮೆಥಡ್ನ ಟ್ರೈ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಾರೆ. ದಿಸ್ ಇಸ್ ಮ್ಯಾಡ್ ಡಾಗ್. ಒಂದು ಇನ್ಸಿಡೆಂಟ್ ಬರುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ, ಅದ್ರ ಬಗ್ಗೆನೂ ಕೂಡ ಈ ಪಿಕ್ಚರ್. ಅಟ್ ದಟ್ ಟೈಮ್ ನಿಯರ್ಲಿ ಎವ್ರಿ ಒನ್ ಡೈಡ್ ಹೂ ವಾಸ್ ಬಿಟನ್ ಬೈ ಎ ಡಿಸೀಸ್ಡ್ ಡಾಗ್. ಆ ಟೈಮ್ನಲ್ಲಿ ಈ ರೀತಿ ಹುಚ್ಚು ನಾಯಿ, ಮ್ಯಾಡ್ ಡಾಗಿಂದ, ಆ ಡಿಸೀಸ್ಡ್ ಡಾಗ್ ಅಂತಂದರೆ ಮ್ಯಾಡ್ ಡಾಗ್ ಅಂತ, ಆ ನಾಯಿಯಿಂದ ಯಾರಾದರೂ ಕಚ್ಚಿಸ್ಕೊಂಡಿದ್ರೆ ಅವರೆಲ್ಲರೂ ಆಲ್ಮೋಸ್ಟ್ ಸಾಯ್ತಾ ಇರ್ತಾರೆ. ಇನ್ 1885 ಪಾಶ್ಚರ್ ಮೇಡ್ ಇಸ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಆನ್ ಎ ಯಂಗ್ ಆಲ್ಸೇಷನ್ ಬಾಯ್ who came to him in Paris covered with bites from a mad dog. Students, about the experiment of rabies, it was done first upon this boy. Okay, ಆಲ್ಸೇಷನ್ ಬಾಯ್ ಅಂತ ಕರೀತಾರೆ. ಅಂದರೆ ಆಲ್ಸೇಷನ್ ಅನ್ನೋದು ಒಂದು ಪ್ಲೇಸ್ ಆಗಿರುತ್ತೆ, ಆ ಪ್ಲೇಸ್ನಿಂದ ಬಂದಿದ್ದು. ನೋಡಿ, ಆ ಹುಡುಗನಿಗೆ ಮ್ಯಾಡ್ ಡಾಗ್ ಕಚ್ಚಿದ್ದಕ್ಕೆ ಅವ್ರ ಮದರ್ ಇರ್ತಾರಲ್ಲ, ತಾಯಿ ಕರ್ಕೊಂಬರ್ತಾರೆ ಲೂಯಿಸ್ ಪಾಶ್ಚರ್ ಹತ್ರ, ಏನಾದರೂ ಮಾಡಿ ಉಳಿಸ್ಕೊಡಿ ಅಂತೇಳಿ. ಎಸ್, ಸೊ ಇನ್ ವಿಚ್ ಇಯರ್ 1885 ಆ ವರ್ಷದಲ್ಲಿ ಕರ್ಕೊಂಬರ್ತಾರೆ. ಅವನ ಫಸ್ಟ್ ಎಕ್ಸ್ಪೆರಿಮೆಂಟ್ ನಡೆದಿದ್ದು ಆ ವರ್ಷದಲ್ಲಿ ರೇಬಿಸ್ ಬಗ್ಗೆ. ದ ಬಾಯ್ಸ್ ಮದರ್ ಟೋಲ್ಡ್ ಪಾಶ್ಚರ್, ಆ ತಾಯಿ ಹೇಳ್ತಾರಂತೆ ಲೂಯಿಸ್ ಪಾಶ್ಚರ್ಗೆ, ನೋಡಿ ಇದು ಇಂಪಾರ್ಟೆಂಟ್ ಸೆಂಟೆನ್ಸ್, ಇಫ್ ಯು ಕ್ಯಾನ್ ಕ್ಯೂರ್ ಅನಿಮಲ್ಸ್ ಯು ಕ್ಯಾನ್ ಕ್ಯೂರ್ ಮೈ ಸನ್. ಅಂಡರ್ಲೈನ್ ದಿಸ್. ನಿಮಗೆ ಪ್ರಾಣಿಗಳನ್ನ ಉಳ್ಸೋಕ್ಕಾಗುತ್ತೆ ಅಂದರೆ ನನ್ನ ಮಗನ ಉಳಿಸ್ಕೊಡೋಕ್ಕಾಗಲ್ವಾ? ಈ ರೀತಿ ಕೇಳ್ತಾರೆ. ವಾಟ್ ಎ ರೈಟ್ ಕ್ವಶನ್ ಶಿ ಹ್ಯಾವ್ ಆಸ್ಕ್ಡ್. So Pasteur inoculated him with some weak rabies germs and the boy recovered. ಕೊನೆಗೆ ಏನು ಮಾಡ್ತಾರೆ, ಪಾಶ್ಚರ್ ಇಲ್ಲಿವರೆಗೆ ಆ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ಕೊನೆಯದಾಗಿ ನೋಡೋಣ ಆದಾಗ ಹಾಗೆ ಬಿಡಲಿ ಅಂತೇಳಿ ಸೊ ಕರೆಸಿ ಅವ್ರ ಮನೆಯಲ್ಲೇ ಉಳಿಸ್ಕೊಂಡು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇನಾಕ್ಯುಲೇಷನ್ಸ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನಾಕ್ಯುಲೇಷನ್ ಅಂದರೆ ಮ್ಯಾಡ್ ಡಾಗ್ ಇರುತ್ತಲ್ಲ, ಮ್ಯಾಡ್ ಡಾಗ್ಗಳನ್ನ ಹಿಡ್ಕೊಂಬರ್ತಾರೆ, ಹುಚ್ಚ ನಾಯಿಗಳನ್ನ. ಲೂಯಿಸ್ ಪಾಶ್ಚರ್ ಅವ್ರ ಮನೆಯಲ್ಲೇ ಒಂದು ಲ್ಯಾಬ್ರೇಟರಿ ಇರುತ್ತಲ್ಲ, ಹುಚ್ಚ ನಾಯಿಗಳನ್ನ ಕೂಡಾಕ್ತಾರೆ. ಸೊ ಆ ಮ್ಯಾಡ್ ಡಾಗಿಂದ ಇಂಜೆಕ್ಷನ್ ಕೊಟ್ಟು ರೇಬೀಸ್ ಜರ್ಮ್ಸ್ಗಳೇನಿರುತ್ತೋ ಅದನ್ನ ತೊಗೊತಾರೆ. ಆಮೇಲೆ ಅದನ್ನು ಸ್ವಲ್ಪ ಬಾಯ್ಲ್ ಮಾಡೋದು ಅಥವಾ ಏನೇನೋ ಕೆಲವೊಂದು ಪ್ರೊಸೀಜರ್ನ ಮಾಡಿ ಅದನ್ನು ವೀಕ್ ಮಾಡಿ ಇಡ್ತಾರೆ. ನೆಕ್ಸ್ಟ್ ಅದೇ ರೇಬೀಸ್ನ ಈ ಹುಡುಗನ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಓಕೆ, ಇನಾಕ್ಯುಲೇಷನ್ ಮಾಡ್ತಾರೆ. ಕೊನೆಯದಾಗಿ ಸ್ವಲ್ಪ ದಿನಗಳವರೆಗೆ ಈ ರೀತಿ ಇನಾಕ್ಯುಲೇಷನ್ ಮಾಡ್ತಾ ಹೋಗ್ತಿದ್ದಂಗೆ ಕೊನೆಯದಾಗಿ ಆ ಹುಡುಗ ರಿಕವರ್ ಆಗ್ತಾನೆ. ಎನಿವೆ, ನಾವು for even the rabies also Louis Pasteur discovered medicine. Yes, although Dr. Jenner had already discovered how to vaccinate against smallpox, he did not really understand about bacteria. ಇವಾಗ ಡಾಕ್ಟರ್ ಜನ್ನರ್ ಮತ್ತು ಲೂಯಿಸ್ ಪಾಶ್ಚರ್ ಇವರಿಬ್ಬರನ್ನ ಕಂಪೇರ್ ಮಾಡ್ತಾ ಇದ್ದಾರೆ.
ಆ್ಯಕ್ಚುಲಿ ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಟು ಕಂಪೇರ್ ಟು ಸೈಂಟಿಸ್ಟ್ಸ್. ಒಬ್ಬೊಬ್ಬರು ಒಂದೊಂದು ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಾರೆ. ಬಟ್ ಎನಿವೇ ದೇ ಆರ್ ಗೋಯಿಂಗ್ ಟು ಕಂಪೇರ್. ಯಾಕೆ ಕಂಪೇರ್ ಮಾಡಿ ಹೇಳ್ತಾರೆ ಅಂತಂದರೆ, ಲೂಯಿಸ್ ಪಾಶ್ಚರ್ ಮೇಲೆ ಒಂದು ಬ್ಲೇಮ್ ಬರುತ್ತೆ. ಏನಂತ, ಲೂಯಿಸ್ ಪಾಶ್ಚರ್ ಏನು ಸ್ಪೆಷಲ್ಲಾಗಿ ಏನು ಕಂಡುಹಿಡ್ದಿಲ್ಲ, ಅದನ್ನು ಆಲ್ರೆಡಿ ಜೆನ್ನರ್ ಕಂಡುಹಿಡಿದಿದ್ರು, ಈ ರೀತಿ ವ್ಯಾಕ್ಸಿನೇಷನ್ ಕೊಡೋದು, ಈ ರೀತಿ ಇನಾಕ್ಯುಲೇಷನ್ ಮಾಡೋದಿಲ್ಲನ ಅಂತ. ಅದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ನಿಜವಾಗಿ ಏನು ನಡೀತು ಅಂತ ತಿಳ್ಕೊಳ್ಳೋಕ್ಕೋಸ್ಕರ, ನಿಜ ಜೆನ್ನರ್ ಆಲ್ರೆಡಿ ವ್ಯಾಕ್ಸಿನೇಷನ್ನ ಸ್ಮಾಲ್ ಪಾಕ್ಸ್ ಕಂಡುಹಿಡಿದಿರ್ತಾರೆ. ಅದರೊಂದು ಡೀಟೇಲಾಗಿ ಕಂಪ್ಲೀಟ್ ಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ಸ್ಟಡಿ ಮಾಡ್ದಲ್ಲೇ, ಜರ್ಮ್ಸ್ಗಳ ಬಗ್ಗೆ ಸ್ಟಡಿ ಮಾಡಿರಲ್ಲ. ಜನರಲಾಗಿ ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಕಂಡುಹಿಡ್ಕೊಂಡ್ಬಿಟ್ಟಿರ್ತಾರೆ ಆನ್ಸರ್ನ, ಬೈ ಮಿಸ್ಟೇಕಾಗಿ, ಬೈ ಸಮ್ಹೌ ಚಾನ್ಸಿಂದ ಕಂಡುಹಿಡ್ಕೊತಾರಲ್ಲ, ಹಾಗೆ ಆ ರೀತಿ ಜನರು ಕಂಡುಹಿಡಿದಿರ್ತಾರೆ. ಆದರೆ ಲೂಯಿಸ್ ಪಾಶ್ಚರ್ ಇದನ್ನೆಲ್ಲ ಸೈಂಟಿಫಿಕ್ಕಾಗಿ ಎಷ್ಟೋ ವರ್ಷಗಳವರೆಗೆ ಆ ಜರ್ಮ್ಸ್ ಬಗ್ಗೆನೇ ಸ್ಟಡಿ ಮಾಡಿ, ಯಾವ್ಯಾವ ಜರ್ಮ್ಸ್ ಡಿಫ್ರೆಂಟ್ ಡಿಸೀಸ್ನ ಜರ್ಮ್ಸ್ಗಳು ಡಿಫ್ರೆಂಟಾಗಿ ಹೆಂಗೆ ವರ್ಕ್ ಆಗ್ತವೆ ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ, ನೋಟ್ ಮಾಡಿ, ಅದ್ರ ಬೇಸ್ ಮೇಲೆ ಮೆಡಿಸಿನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ಸ್ ವೈ ಈಸ್ ಎ ಡಿಫ್ರೆಂಟ್ ದ್ಯಾನ್ ಜೆನ್ನರ್ ಆ್ಯಂಡ್ ಈಸ್ ಎ ಗ್ರೇಟರ್ ದ್ಯಾನ್ ಜೆನ್ನರ್ ಅಂತ ಹೇಳ್ತಾರೆ. ಆಲ್ದೋ ಡಾಕ್ಟರ್ ಜೆನ್ನರ್ ಹ್ಯಾಡ್ ಆಲ್ರೆಡಿ ಡಿಸ್ಕವರ್ಡ್ ಹೌ ಟು ವ್ಯಾಕ್ಸಿನೇಟ್ ಅಗೇನ್ಸ್ಟ್ ಸ್ಮಾಲ್ ಪಾಕ್ಸ್, he did not really understand about ಬ್ಯಾಕ್ಟೀರಿಯಾ ಬಗ್ಗೆ ಕಂಪ್ಲೀಟಾಗಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಲಿಲ್ಲ. ಪಾಶ್ಚರ್, ಆಫ್ಟರ್ ಗಿವಿಂಗ್ ಹಿಸ್ ಲೈಫ್ ಟು ದಿಸ್ ಸ್ಟಡಿ, was able to prove the value of inoculation and to find out ways of varying it for different diseases. ಅವರು ಸ್ಮಾಲ್ ಪಾಕ್ಸಿಗೆ ಮಾತ್ರ ಕಂಡುಹಿಡಿದಿದ್ರೆ, ಇವರು ಅದನ್ನು ಡಿಫ್ರೆಂಟ್ ಡಿಸೀಸಸ್ಗಳಿಗೆ ಡಿಫ್ರೆಂಟ್ ಬ್ಯಾಕ್ಟೀರಿಯಾಸ್ಗಳು, ಜರ್ಮ್ಸ್ಗಳು ಹೆಂಗೆ ವರ್ಕ್ ಆಗ್ತವೆ ನೋಡ್ತಾ, ಅದೇ ಯಾವ ರೀತಿ ಸೂಟೇಬಲ್ ಆಗಿರೋಂಥ ವೇಸ್ಗಳಲ್ಲಿ ದಾರಿನಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ದಟ್ಸ್ ವೈ ಲೂಯಿಸ್ ಪಾಶ್ಚರ್ ಈಸ್ ಗ್ರೇಟರ್ ಆ್ಯಂಡ್ ಈಸ್ ಎ ಡಿಫ್ರೆಂಟ್ ಅಂತ. ಸೊ ಕ್ವಶನ್ ಬರ್ಬೋದು, ಹೌ ಲೂಯಿಸ್ ಪಾಶ್ಚರ್ ಈಸ್ ಗ್ರೇಟರ್ ದ್ಯಾನ್ ಡಾಕ್ಟರ್ ಜೆನ್ನರ್ ಅಂತ ಹೇಳಿ. ಎಸ್, 21st. ಡ್ಯೂರಿಂಗ್ ದ ಫಸ್ಟ್ ವರ್ಲ್ಡ್ ವಾರ್ 1914 to 18, ಫಸ್ಟ್ ವರ್ಲ್ಡ್ ವಾರ್ ನಡೆದಿದ್ದು 1914ಇಂದ 18ವರೆಗೆ. ಸೋಷಿಯಲ್ ಸೈನ್ಸಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಬರುತ್ತೆ. ಫಸ್ಟ್ ವರ್ಲ್ಡ್ ವಾರ್ ಯಾರ್ಯಾರಿಗೆ ನಡೆಯುತ್ತೆ, ಯಾಕೆ ನಡೆಯುತ್ತೆ ಅಂತ later we can see that. The troops going abroad were inoculated against such diseases as typhoid and enteric fever, and the very low death rate from these illness among the troops, even in unhealthy places, was a great tribute to Pasteur's work. ನೋಡಿ, ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ ಇವರೆಲ್ಲ ಒಂದು ಕಡೆ ಟೀಮಲ್ಲಿರ್ತಾರೆ. ಜರ್ಮನಿ, ಆಸ್ಟ್ರಿಯಾ, ಟರ್ಕಿ ಇವರೆಲ್ಲ ಒಂದು ಕಡೆ ಟೀಮಲ್ಲಿರ್ತಾರೆ. ಹೀಗಾಗಿ ಫ್ರಾನ್ಸ್ ಕಡೆಯಿಂದ ಬೇರೆ ದೇಶಗಳಿಗೆಲ್ಲ ಹೋಗಿ, ಬೇರೆ ಪ್ಲೇಸ್ಗಳಿಗೆಲ್ಲ ಹೋಗಿ ಸೋಲ್ಜರ್ಸ್ ಫೈಟ್ ಮಾಡ್ತಾ ಇರ್ತಾರಲ್ಲ. ಸೊ ಬೇರೆ ಪ್ಲೇಸ್ಗಳಿಗೆ ಹೋಗೋಣಾಗ ಡಿಸೀಸ್ಗಳು ಅಟ್ಯಾಕ್ ಮಾಡ್ಬೋದು ಇವ್ರನ್ನ. ಹೀಗಾಗಿ ಮೊದಲೇ ಫ್ರಾನ್ಸ್ನ ಸೋಲ್ಜರ್ಸು ಹೊರಗಡೆ ಹೋಗುವಾಗಲೇ ಈ ರೀತಿ ಇನಾಕ್ಯುಲೇಷನ್ ಕೊಟ್ಟು ಕಳಿಸ್ತಿರಂತೆ. ಯಾವುದ್ಯಾವುದಕ್ಕೆ ನೋಡಿ, ಎಂಟರಿಕ್ ಫೀವರ್, ಟೈಫಾಯ್ಡ್ ಈ ರೀತಿ ಇರುವಂಥ ಹಲವಾರು ಡಿಸೀಸ್ಗಳಿಗೆ ಇನಾಕ್ಯುಲೇಷನ್ ಕೊಟ್ಟು ಮೊದಲೇ ಕಳಿಸ್ತಿರಂತೆ. ಹೀಗಾಗಿ ಬೇರೆ ಕಂಟ್ರಿಯ ಸೋಲ್ಜರ್ಸ್ಗಳು ಸ್ವಲ್ಪ ಬೇಗ ಸಾಯ್ತಿದ್ರು ಕೂಡ ಫ್ರಾನ್ಸ್ನ ಸೋಲ್ಜರ್ಸ್ ಅಷ್ಟು ಸುಲಭವಾಗಿ ಬೇಗ ಸಾಯ್ತಿರಲಿಲ್ಲ ಅಂತೆ, ಈ ರೀತಿ ಡಿಸೀಸ್ಗಳಿಂದ ಸಾಯ್ತಿರಲಿಲ್ಲ. ಹೀಗಾಗಿ ಇಟ್ ಈಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಫ್ ಲೂಯಿಸ್ ಪಾಶ್ಚರ್ ಟು ದ ಕಂಟ್ರಿ ಆಫ್ ಫ್ರಾನ್ಸ್ ಡ್ಯೂರಿಂಗ್ ಫಸ್ಟ್ ವರ್ಲ್ಡ್ ವಾರ್. ಓಕೆ, ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಲೂಯಿಸ್ ಪಾಶ್ಚರಿಂದ ಸಿಕ್ಕಿದಂಥ ಟ್ರಿಬ್ಯೂಟ್ ಯಾವುದು ಅಂದರೆ ಈ ರೀತಿ, ವೆನ್ ಸೋಲ್ಜರ್ಸ್ ವರ್ ಗೋಯಿಂಗ್ ಔಟ್ ಟು ಫೈಟ್, ದೇ ವರ್ ಆಲ್ರೆಡಿ ಇನಾಕ್ಯುಲೇಟೆಡ್ against the diseases typhoid and enteric fever. Like this, the French soldiers were not died so easily. Yes, next, 22nd paragraph. Pasteur's memory is still honored in the Institute of Pasteur in Paris. Yes, the line is the Institute of Pasteur in Paris. So Paris nalli ಒಂದು ಇನ್ಸ್ಟಿಟ್ಯೂಷನ್ ಇದೆ, ಲೂಯಿಸ್ ಪಾಶ್ಚರ್ ಹೆಸರಿನಲ್ಲೇ ನೋಡಿ, ಇನ್ಸ್ಟಿಟ್ಯೂಟ್ ಆಫ್ ಪಾಶ್ಚರ್. ಎಸ್, ದಿಸ್ ಬಿಲ್ಡಿಂಗ್. ಇದರ ಇನಾಗ್ರೇಷನ್ ಸೆರೆಮನಿ ನಡೀತೆ. ಹೆಂಗಿರುತ್ತೆ ಏನಾಗುತ್ತೆ ನೋಡೋಣ. ವೇರ್ ಬ್ಯಾಕ್ಟೀರಿಯಾಲಜಿ ಈ ಸ್ಟಡೀಡ್ ಬೈ ಮೆನ್ ಆಫ್ ಆಲ್ ನೇಷನ್ಸ್. ಇದು ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ದೇಶದ ಸೈಂಟಿಸ್ಟ್ಗಳೆಲ್ಲ ಬಂದು ಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಟ್ ದ ಓಪನಿಂಗ್ ಆಫ್ ದ ಇನ್ಸ್ಟಿಟ್ಯೂಟ್ ಇನ್ 1888, ಈ ಇನ್ಸ್ಟಿಟ್ಯೂಷನ್ನ ಓಪನಿಂಗ್ ಸೆರೆಮನಿ ಇರುತ್ತೆ. ಪಾಶ್ಚರ್ ಸೆಟ್, ಆ ಓಪನಿಂಗ್ ಸೆರೆಮನಿಯಲ್ಲಿ ಲೂಯಿಸ್ ಪಾಶ್ಚರ್ ಹೇಳಿರುವಂಥ ಕೆಲವೊಂದು ಮಾತುಗಳು ಕೊಟ್ಟಿದ್ದಾರೆ ನೋಡಿ. ಓಕೆ, ದ ವರ್ಡ್ಸ್ ವಿಚ್ ವರ್ ಸೆಡ್ ಬೈ ಲೂಯಿಸ್ ಪಾಶ್ಚರ್ ಇನ್ ದ್ಯಾಟ್ ಇನಾಗ್ರೇಷನ್ ಸೆರೆಮನಿ ಈಸ್ ಗಿವನ್ ಹಿಯರ್. ಲೆಟ್ಸ್ ಸಿ ವಾಟ್ ಈಸ್ ಸೆಡ್.
These are very important sentence. Listen it carefully. Two opposing laws seem to me now in contest. The one, a law of blood and death, opening out each day new methods of destruction, forces nation to be always ready for the battle. The other, a law of peace, work and health, whose only aim is to deliver man from the disasters which surrounded him. The one seeks violent conquest, the other the relief of mankind. Which of these two laws will prevail, God only knows. But of this we may be sure that science, in obeying the law of humanity, will always labor to enlarge the frontiers of life. Yes, let's see the meaning of these sentences little by little. Two opposing laws, ಲೂಯಿಸ್ ಪಾಸ್ಚರ್ ಹೇಳ್ತಾರೆ, ಈ ಪ್ರಪಂಚದಲ್ಲಿ ನಾನಿವಾಗ ನೋಡುವಂಥ ತಕ್ಷಣದಲ್ಲಿ ಎರಡು ಲಾಗಳು ವರ್ಕ್ ಆಗ್ತಾ ಇದೆ. ಟು ಅಪೋಸಿಂಗ್ ಲಾಸ್, ಟು ಆಪೋಸಿಟ್ ಲಾಸ್ ಆರ್ ವರ್ಕಿಂಗ್. ಒಂದೇನೆಂದರೆ ಲಾ ಆಫ್ ಬ್ಲಡ್ ಆ್ಯಂಡ್ ಡೆತ್, ನಮಗೆ ಡೆತ್ ಬೇಕು, ನಮಗೆ ಬ್ಲಡ್ ಬೇಕು, ಈ ರೀತಿ ಕೇಳುವಂಥ ಲಾ, ಅಂದರೆ ವೈಲೆಂಟ್ ವೇನಲ್ಲಿ ಇರುವಂಥದ್ದು. ಓಪನಿಂಗ್ ಔಟ್ ಈಚ್ ಡೇ ನ್ಯೂ ಮೆಥಡ್ಸ್ ಆಫ್ ಡಿಸ್ಟ್ರಾಕ್ಷನ್, ಪ್ರತಿದಿನ ಹೊಸ ಹೊಸ ದಾರಿಗಳನ್ನ ಹುಡುಕ್ತಾ ಐತೆ. ಯಾವುದಕ್ಕೆ? ಹೆಲ್ಪ್ ಮಾಡೋಕ್ಕಲ್ಲ, ಡೆಸ್ಟ್ರಾಯ್ ಮಾಡೋಕ್ಕೋಸ್ಕರ. ಓಕೆ, ಡಿಸ್ಟ್ರಾಕ್ಷನ್ ಫೋರ್ಸಸ್ ನೇಷನ್ ಟು ಬಿ ಆಲ್ವೇಸ್ ರೆಡಿ ಫಾರ್ ದ ಬ್ಯಾಟಲ್. ಕಂಟ್ರೀಸ್ಗಳನ್ನ ಫೋರ್ಸ್ ಮಾಡ್ತಾ ಇರುತ್ತೆ ಬ್ಯಾಟಲ್ಗೋಸ್ಕರ, ಯುದ್ಧ ಮಾಡೋಕ್ಕೋಸ್ಕರ. ದಟ್ಸ್ ಒನ್ ಸೈಡ್ ಆಫ್ ಲಾ. The other, a law of peace. Yes. One kade, first one, the law of blood and death. Another side, the law of peace. Work and health, whose only aim is to deliver man from the disasters. ಇನ್ನೊಂದು ಸೈಡ್ನಲ್ಲಿ ಪೀಸ್ಫುಲ್ ಆಗಿರುವಂಥ ಒಂದು ಲಾ ಇದೆ. ಅದೇನು ಮಾಡುತ್ತೆ ಅಂದರೆ ವರ್ಕ್ ಮಾಡ್ತಾ ಇರುತ್ತೆ. ಯಾವುದಕ್ಕೋಸ್ಕರ? ಜನರ ಹೆಲ್ತ್ಗೋಸ್ಕರ, ಜನರ ಒಳ್ಳೆಯದಕ್ಕೋಸ್ಕರ. ಹಾಗೆ ಪ್ರಪಂಚದಲ್ಲಿ ನಡೆಯುವಂಥ ಡಿಸಾಸ್ಟರ್ಗಳನ್ನ ತಡೆಯೋದಕ್ಕೋಸ್ಕರ ಇನ್ನೊಂದು ಆಪೋಸಿಟ್ ಲಾ ವರ್ಕ್ ಮಾಡ್ತಾ ಇರುತ್ತೆ. ಇದನ್ನು ನಾವು ದ ಸೈಂಟಿಸ್ಟ್ ಹೂ ಆರ್ ವರ್ಕಿಂಗ್ ಫಾರ್ ದ ಬೆಟರ್ಮೆಂಟ್ ಆಫ್ ಹ್ಯೂಮನ್ ಆ್ಯಂಡ್ ದ ಸೈಂಟಿಸ್ಟ್ ಹೂ ಆರ್ ಟ್ರೈಯಿಂಗ್ ಟು ಫೈಂಡ್ ಔಟ್ ಆರ್ ಡಿಸ್ಕವರ್ ದ ವೆಪನ್ಸ್, ಅವ್ರಿಗೆ ನಾವು ಕಂಪೇರ್ ಮಾಡ್ಕೊಬೋದು. ಎಸ್, ಆ್ಯಂಡ್ ಹಿಯರ್ ದ ಒನ್ ಸೀಕ್ಸ್ ವೈಲೆಂಟ್ ಕಾಂಕ್ವೆಸ್ಟ್, ದ ಅದರ್ ರಿಲೀಫ್ ಆಫ್ ಮ್ಯಾನ್ಕೈಂಡ್. ಒಂದು ವೈಲೆಂಟ್ ಕಾಂಕ್ವೆಸ್ಟ್ ಅಂತಂದರೆ ಬೇರೆ ಬೇರೆ ಕಿಂಗ್ಡಮ್ಸ್ನ ಗೆದ್ಕೊಳ್ಳೋದು, ಬೇರೆ ಕಂಟ್ರೀಸ್ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಗೆದ್ಕೊಳ್ಳೋಕೆ ಟ್ರೈ ಮಾಡೋದು. ಎಷ್ಟು ಜನ ಸಾಯ್ತಾರಲ್ಲ, ಹಂಡ್ರೆಡ್ಸ್ ಆಫ್ ಪೀಪಲ್ ವಿಲ್ ಡೈ. ಸೊ ದಟ್ಸ್ ಒನ್ ದೇ ಆರ್ ಸೇಯಿಂಗ್. ಒನ್ ಈಸ್ ಅ ವೈಲೆಂಟ್ ಕಾಂಕ್ವೆಸ್ಟ್ ಆ್ಯಂಡ್ ಅನದರ್ ಒನ್ ಈಸ್ ಅ ರಿಲೀಫ್ ಆಫ್ ಮ್ಯಾನ್ಕೈಂಡ್. ವಿಚ್ ಆಫ್ ದೀಸ್ ಟೂ ಲಾಸ್ ವಿಲ್ ಪ್ರಿವೇಲ್, ಗಾಡ್ ಓನ್ಲಿ ನೋಸ್. ಇವೆರಡರಲ್ಲಿ ಯಾವುದು ಉಳ್ಕೊಳ್ಳುತ್ತೆ, ಯಾವುದು ಗೆಲ್ಲುತ್ತೋ ಗೊತ್ತಿಲ್ಲ. ಸೊ ಲೈಕ್ ದಿಸ್. But of this we may be sure that science, in obeying the law of humanity, will always labor to enlarge the frontiers of life. Finally, pastors say that if they involve more in scientific discoveries for the welfare of humanity, that will enlarge the human frontiers. Frontiers ಅಂದರೆ ಬೌಂಡ್ರಿ ಅಂತ. ಸೈನ್ಸ್ ಏನಾದರೂ ಹ್ಯೂಮನ್ ವೆಲ್ಫೇರ್ಗೋಸ್ಕರ ವರ್ಕ್ ಮಾಡಿದ್ರೆ, ಡಿಸ್ಕವರೀಸ್ಗಳನ್ನ ಮಾಡಿದ್ರೆ, ಅವಾಗ ಹ್ಯೂಮನ್ ಲೈಫ್ ಇರುತ್ತಲ್ಲ, ಹ್ಯೂಮನ್ ಲೈಫ್ನ ಬೌಂಡ್ರಿ ದೊಡ್ಡದಾಗುತ್ತೆ. ಒಂದು ವೇಳೆ ಸೈನ್ಸ್ ಏನಾದರೂ ವೆಪನ್ಸ್ಗಳನ್ನ ಕಂಡುಹಿಡಿಯೋದ್ರ ಕಡೆ ಅದರ ಮೈಂಡ್ನ ಫೋಕಸ್ ಮಾಡಿದ್ರೆ, ದ ಫ್ರಾಂಟಿಯರ್ ಆಫ್ ಲೈಫ್ ವಿಲ್ ಬಿಕಮ್ ಸ್ಮಾಲರ್. ಲೈಫ್ನ ಬೌಂಡ್ರಿ ದೊಡ್ಡದಾಗಲ್ಲ, ಲೈಫ್ ಬೌಂಡ್ರಿ ಚಿಕ್ಕದಾಗ್ತಾ ಬರ್ತದೆ. ಚಿಕ್ಕದಾಗ್ತಾ ಬಂದು ಲೈಫೇ ಎಂಡ್ ಆಗುತ್ತೆ ಕೊನೆಗೆ. ಈ ರೀತಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಎಸ್, ನೆಕ್ಸ್ಟ್ ಒನ್. ಸೊ ದಿಸ್ ಪ್ಯಾರಾಗ್ರಾಫ್ ಯು ರಿಮೆಂಬರ್ in the inauguration of Institute of Pasteur, there he talked about two opposite laws. Yeah, yes. Next, someone who knew Pasteur well in his old age described him thus. ಪಾಸ್ಚರ್ನ ಕೊನೆಯ ದಿನಗಳು ಹೆಂಗಿತ್ತು, ಓಲ್ಡ್ ಏಜ್ ಡೇಸ್ಗಳು ಹೆಂಗಿತ್ತು, ಅವ್ರನ್ನ ನೋಡಿದಾಗ ಯಾವ ರೀತಿ ಕಾಣ್ತಿದ್ರು ಅನ್ನೋದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ದಾರೆ ನೋಡಿ. ಓಲ್ಡ್ ಏಜ್, ವೇರಿ ಅಂದರೆ ಟಯರ್ಡ್, ತುಂಬ ಟಯರ್ಡ್ ಆಗಿರುವಂಥ ಕಣ್ಣುಗಳು. ಸೊ ಕೆಲವೊಬ್ರು ಕಣ್ಣುಗಳನ್ನ ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ತುಂಬ ಟಯರ್ಡ್ ಆಗಿರೋ ಕಣ್ಣುಗಳು ಇದು ಅಂತ. ಇಲ್ಲಾಂದರೆ ಡ್ರಂಕರ್ಡ್ ಐಸ್, ಕುಡಿದಿರೋವಂಥ ಕಣ್ಣುಗಳು ಅಂತ ಕಾಣಿಸುತ್ತೆ. ವೆನ್ ಯು ಲುಕ್ ಅಟ್ ಐಸ್ ಯು ವಿಲ್ ಕಮ್ ಟು ನೋ ಡಿಫ್ರೆಂಟ್ ಮೀನಿಂಗ್ಸ್. ಎನಿವೆ, ವೆನ್ ಯು ಲುಕ್ ಅಟ್ ದ ಐಸ್ ಆಫ್ ಲೂಯಿಸ್ ಪಾಸ್ಚರ್, ಸಡನ್ಲಿ ಯು ಕುಡ್ ಫೈಂಡ್ ಔಟ್ ದಟ್ ದೀಸ್ ಐಸ್ ಆರ್ ದ ವೆರಿ ಟಯರ್ಡ್ ಐಸ್. ಆ ರೀತಿ ಕಾಣಿಸ್ತಿದ್ವು. ವಿತ್ ಡೀಪ್ ಲೈನ್ಸ್ ಆನ್ ಹಿಸ್
ಫೇಸ್, ಅವನ ಫೇಸ್ನಲ್ಲಿ ಡೀಪ್ ಲೈನ್ಸ್ಗಳು, ಈ ಹಣೆ ಇರುತ್ತೆ ನೋಡ್ರಿ, ಹಣೆಯಲ್ಲಿ ಇಲ್ಲೆಲ್ಲ ಡೀಪ್ ಆಗಿರುವಂಥ ಲೈನ್ಸ್ಗಳು ಕಾಣ್ತಿದ್ವು. ದ ಸ್ಕಿನ್ ಆ್ಯಂಡ್ ಬಿಯರ್ಡ್ ಬೋತ್ ವೈಟ್. ಅಂದರೆ ಈವನ್ ಸ್ಕಿನ್ ಸ್ವಲ್ಪ ವೈಟ್ ಕಲರ್ ಟರ್ನ್ ಆಗಿತ್ತು, ಈವನ್ ಬಿಯರ್ಡ್ ಗಡ್ಡ ಎಲ್ಲ ನೋಡಿ ವೈಟ್ ಕಲರ್ಗೆ ಟರ್ನ್ ಆಗಿತ್ತು. ಇಸ್ ಏರ್ ಸ್ಟಿಲ್ ಥಿಕ್ ಆ್ಯಂಡ್ ನಿಯರ್ಲಿ ಆಲ್ವೇಸ್ ಕವರ್ಡ್ ವಿತ್ ಎ ಬ್ಲ್ಯಾಕ್ ಕ್ಯಾಪ್. ಆದರೆ ಅವರ ತಲೆ ಕೂದಲಿತ್ತು ನೋಡಿ, ಅದು ತೆಳ್ಳಗಾಗಿರಲಿಲ್ಲ, ಅವು ತುಂಬ ತಿಕ್ಕಾಗಿ ಒಟ್ಟಿಗೆ ಇದ್ವು ನೋಡಿ. ನಾವೆಲ್ಲ ಆಲ್ಮೋಸ್ಟ್ ಕೂದಲೇ ಎಲ್ಲ ಉದುರೋಗ್ಬಿಟ್ಟಿದ್ದೆ. ಎಸ್, ಬಿಕಾಸ್ ಆಫ್ ದ ಹೆರಿಡಿಟರಿ ಇಟ್ ವಿಲ್ ಬಿ ದೇರ್, ಬಟ್ ಫಾರ್ ಹಿಮ್ ಇಟ್ ವಾಸ್ ವೆರಿ ಥಿಕ್ ಆ್ಯಂಡ್ ಹಿ ವಾಸ್ ಆಲ್ವೇಸ್ ಕವರ್ಡ್ ವಿತ್ ಬ್ಲ್ಯಾಕ್ ಕ್ಯಾಪ್. ನೋಡಿ, ಬ್ಲ್ಯಾಕ್ ಕ್ಯಾಪ್ನ ಆ ರೀತಿ ಹಾಕ್ಕೊಂಡಿದ್ದಂತೆ, ಬ್ಲ್ಯಾಕ್ ಕ್ಯಾಪ್ನ ಹಾಕ್ಕೊಂಡಿರ್ತಿದ್ರು. ಆ್ಯಂಡ್ ದ ಬ್ರಾಡ್ ಫೋರೆಡ್ ರಿಂಕಲ್ಡ್, ಫೋರೆಡ್ ಹಣೆ ಎಲ್ಲ ರಿಂಕಲ್ ಆಗಿತ್ತು. ಮಾರ್ಕ್ಡ್ ವಿತ್ ದ ಲೈನ್ಸ್ ಆಫ್ ಜೀನಿಯಸ್. ಆ ರಿಂಕಲ್ ಆಗಿರೋ ಹಣೆನ ನೋಡಿದಾಗ ವಾವ್, ಜೀನಿಯಸ್ ಅಂತ ಅನಿಸ್ತಿತ್ತಂತೆ. ದ ಮೌತ್ ಸ್ಲೈಟ್ಲಿ ಡ್ರಾನ್ ಬೈ ಪ್ಯಾರಲಿಸಿಸ್. ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ, ಮೌತ್ ಪ್ಯಾರಲಿಸ್ ಅಂದರೆ ಗೊತ್ತಲ್ಲ, ಲಕ್ವಾ ಹೊಡೆಯೋದು ಆ ರೀತಿ. ಸೊ ಪ್ಯಾರಲಿಸಿಸ್ ಆಗಿತ್ತು, ಎಲ್ಲಿಗೆಂದರೆ ಮೌತ್ಗಾಗಿರ್ತದೆ. ಸೊ ಹಿಂಗಾಗಿ ಮೌತ್ ವಾಸ್ ಲಿಟ್ಲ್ ಬಿಟ್ ಟ್ವಿಸ್ಟೆಡ್ ಅದರ್ ಸೈಡ್, ಪ್ಯಾರಲಿಸಿಸ್. ಬಟ್ ಫುಲ್ ಆಫ್ ಕೈಂಡ್ನೆಸ್ ಆ್ಯಂಡ್ ಅಬೌವ್ ಆಲ್ ದ ಲಿವಿಂಗ್ ಥಾಟ್ ವಿಚ್ ಸ್ಟಿಲ್ ಫ್ಲಾಶಸ್ ಫ್ರಮ್ ದ ಐಸ್ ಬಿನೀತ್ ದ ಡೀಪ್ ಶಾಡೋ ಆಫ್ ದ ಐಬ್ರೋಸ್. ಬಟ್ ಈ ರೀತಿ ಎಲ್ಲ ಫೇಸ್ ಇದ್ದರೂ ಕೂಡ, ಈ ರೀತಿ ಇದ್ದರೂ ಸಹ ಅವರ ಐಸ್ನ ನೋಡಿದಾಗ ಸ್ಟಿಲ್ ಇಟ್ ವಾಸ್ ಲಿವಿಂಗ್. ಸೊ ಇದ್ರ ಮೀನಿಂಗ್ ಏನಂದರೆ, ಯಾರಾದರೂ ಮುಖ ಅಥವಾ ಕಣ್ಣು ನೋಡಿದಾಗ ವಾವ್, ವಾಟ್ ಎ ಅಲೈವ್ನೆಸ್, ಅವ್ರ ಐಸ್ನಲ್ಲಿ ಎಷ್ಟು ಲೈವ್ಲಿನೆಸ್ ಇದೆ ಆ ರೀತಿ ಹೇಳ್ತೀವಲ್ವ, ಹಾಗೆ ಅವ್ರ ಮುಖದಲ್ಲಿ ಆ ರೀತಿ ಕಾಣ್ತಿದ್ದು, ಅವರ ಐಸ್ನಲ್ಲಿ ಫ್ಲ್ಯಾಶ್ ಆ ರೀತಿ ಅನಿಸ್ತಿತ್ತು. ಬಿನೀತ್ ದ ಡೀಪ್ ಶಾಡೋ ಆಫ್ ದ ಐಬ್ರೋಸ್. ಐಬ್ರೋಸ್ನ ಕೆಳಗಡೆ ತಾನೇ ಕಣ್ಣಿರುತ್ತಲ್ವ, ಆ ಕಣ್ಣುಗಳನ್ನ ನೋಡಿದಾಗ ಒಂದು ಫ್ಲ್ಯಾಶ್ ಆಗ್ತಿತ್ತು. ಯಾವ ರೀತಿ ಅಂದರೆ, ಅ ಲೈಫ್, ಅ ಲಿವಿಂಗ್ ಥಾಟ್, ಒಂದು ಬದುಕಿರುವಂಥ ಜೀವ, ಇದು ಬದುಕಿರುವಂಥ ಒಂದು ಯೋಚನೆಗಳು ಅವ್ರ ಕಣ್ಣುಗಳಲ್ಲಿ ಕಾಣ್ತಿದ್ವು. ಇನ್ ದಿಸ್ ಪ್ಯಾರಾಗ್ರಾಫ್ ದೇ ಹ್ಯಾವ್ ಸೆಡ್ ಅಬೌಟ್ ಹೌ ಹಿ ವಾಸ್ ಲುಕಿಂಗ್ ಇನ್ ಹಿಸ್ ಓಲ್ಡ್ ಏಜ್. ಸಿ, ಫೇಸ್ ವಾಸ್ wrinkled and the deep lines, very tired, yes, very tired, and skin and beard both were white, and but the air was very thick, and he was wearing black cap and broad forehead. It was wrinkled, but still those wrinkled lines and forehead was showing his geniusness, but mouth was slightly paralyzed, but full of kindness was there in his face and eyes. Living thought was flashing from his eyes. These are all they said about his old age. Next, on Pastor's 78th birthday, his jubilee was celebrated almost like a national festival. 78th birthday, ಅವರ 70ನೇ ವರ್ಷದ ಹುಟ್ಟುಹಬ್ಬ ಯಾವ ರೀತಿ ಇರುತ್ತೆ ಅಂದರೆ, ಆಲ್ಮೋಸ್ಟ್ ಫ್ರಾನ್ಸ್ನ ತುಂಬ ಫೆಸ್ಟಿವಲ್ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಸ್ಟೂಡೆಂಟ್ಸ್, ಇಟ್ಸ್ ಆಲ್ವೇಸ್ ಲೈಕ್ ದಿಸ್. ವೆನ್ ಐ ಲೀವ್ ಫಾರ್ ಮೈ ಸೆಲ್ಫ್, ದ ಬೌಂಡ್ರಿ ಆಫ್ ಮೈ ಲೈಫ್ ವಿಲ್ ಬಿ ಸ್ಮಾಲರ್. ನಾನು ನನಗೋಸ್ಕರ ಬದುಕ್ತಾ ಇದ್ದೀನಿ, ಬೇರೆ ಇನ್ನೊಂದು ಲೈಫ್ ಜೊತೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ, ಯಾವುದೇ ಹೆಲ್ಪ್ ಕೂಡ ಮಾಡಲ್ಲ, ಯಾರ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಳ್ಳಲ್ಲ. ಆವಾಗ ಏನಿರುತ್ತೆ, ನನ್ನ ಲೈಫ್ ಚಿಕ್ಕದಾಗೆ ಇರ್ತೀವಿ, ಚಿಕ್ಕದಾಗೆ ಬದುಕು, ಚಿಕ್ಕದಾಗೆ ಸಾಯ್ತೀವಿ. ಬಟ್ ವೆನ್ ವಿ ರೀಚ್ ಔಟ್ ಫಾರ್ ದ ಅದರ್ ಪೀಪಲ್, ಬೇರೆ ಇನ್ನೊಂದು ಲೈಫ್ಗಳ ಜೊತೆನಲ್ಲಿ ನಾವು ಎಂಟ್ರಿ ಆದಾಗ, ಟು ಥಿಂಗ್ಸ್, ಲಾಟ್ ಆಫ್ ರಿಸ್ಕ್ ವಿಲ್ ಕಮ್, at the same time lot of experience you will get in your life boundary will expand. Yes, that one is up to your capacity. ನಿಮ್ಮ ಕೆಪಾಸಿಟಿ ಮೇಲೆ ಬಿಟ್ಟಿದ್ದು, ನೀವು ಎಷ್ಟರ ಮಟ್ಟಿಗೆ ಇನ್ನೊಂದು ಲೈಫ್ ಜೊತೆ ಎಂಟ್ರಿ ಆಗಬೇಕನ್ನೋದು ಅದು ನಿಮಗೆ ಬಿಟ್ಟಿದ್ದು. ಕಂಪ್ಲೀಟ್ ದೇಶಕ್ಕೇ ಬಿಟ್ಕೊಡ್ತೀರಾ ನಿಮ್ಮ ಲೈಫ್ನ, ಅಥವಾ ಸ್ಟೇಟ್ ಭಾಷೆಗೋಸ್ಕರನೇ ಬದುಕ್ತೀರಾ, ಅಥವಾ ನಿಮ್ಮ ಊರಿಗೋಸ್ಕರ ಬದುಕ್ತೀರಾ, ನಿಮ್ಮ ಕ್ಯಾಸ್ಟ್ಗೋಸ್ಕರ ಬದುಕ್ತೀರಾ, ನಿಮ್ಮ ರಿಲಿಜನ್ಗೋಸ್ಕರ ಬದುಕ್ತೀರಾ, ನಿಮ್ಮ ಫ್ಯಾಮಿಲಿಗೋಸ್ಕರ ಬದುಕ್ತೀರಾ, ಅಥವಾ ನೀವು ಇಷ್ಟಪಟ್ಟವರು ಒಬ್ರಿಗೋಸ್ಕರ ಬದುಕ್ತೀರಾ, ಅಥವಾ ವಿಲ್ ಯು ಲೀವ್ ಫಾರ್ ಯುವರ್ ಸೆಲ್ಫ್? ದಟ್ಸ್ ಲೆಫ್ಟ್ ಫಾರ್ ಯು. ಎಸ್, ಆ್ಯಂಡ್ ಲೂಯಿಸ್ ಪಾಸ್ಚರ್ ಈ ಆಲ್ಮೋಸ್ಟ್ ಲೀವ್ಡ್ ಫಾರ್ ದ ಹ್ಯುಮ್ಯಾನಿಟಿ, ನಾಟ್ ಈವನ್ ಫಾರ್ ಈಸ್ ಕಂಟ್ರಿ. ಜಸ್ಟ್ ಅವ್ರ ದೇಶದ ಬಗ್ಗೆ ಅಭಿಮಾನ ಇರುತ್ತೆ, ಬಟ್ ಫ್ರಾನ್ಸ್ ಒಂದಕ್ಕೇ ಹೆಲ್ಪ್ ಮಾಡ್ತೀನಿ, ಬೇರೆ ಇನ್ಯಾರಿಗೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಆ ರೀತಿ ಇರಲಿಲ್ಲ ಅವನು. ಈವನ್ ರಷ್ಯಾದಿಂದ ಬೇರೆ ಬೇರೆ ಕಂಟ್ರೀಸಿಂದ ಜನಗಳು ಬಂದು ರಿಕ್ವೆಸ್ಟ್ ಮಾಡಿದಾಗಲೂ ಕೂಡ ಅವನು ಹೆಲ್ಪ್ ಮಾಡಿಕೊಡ್ತಿದ್ದ. ಮ್ಯಾಕ್ಸಿಮಮ್ to best of his extent he was doing. That's what. So anyway, because of all his efforts, all his sacrifices and all his work, entire France was remembering his name and they were all celebrating his birthday. Next, like Lord Lister, he was honored in his old age
by the scientists of all nations. See, Lord Lister, he was also a scientist from England. He has done lot of contribution for the medical field. ಸರ್ಜರಿ ಮಾಡ್ತಾರಲ್ಲ, ಸರ್ಜರಿ ಮಾಡುವಾಗ ಸ್ಕಾಲ್ಪೆಲ್ ತಗೊಂಡು ಕುಯ್ದಾಗ ಮೊದಲೇನು ಮಾಡ್ತಿದ್ರು ಅಂತಂದ್ರೆ ಎಂತೆಂಥದ್ದು ಗಲೀಜಾಗಿರೋದು ಸೂಜಿಗಳಿರಲಿ, ಬಟ್ಟೆಗಳಿರಲಿ, ಹೆಂಗೆ ಬೇಕು ಅಂತಂದು ಒಲೆಯೋದು, ಅದೆಲ್ಲ ಮತ್ತೆ ಸೆಪ್ಟಿಕ್ ಆಗೋದು, ಮತ್ತು ಇನ್ನೂ ಗಾಯ ಜಾಸ್ತಿ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಆ ರೀತಿಯೆಲ್ಲ ಆಗ್ದಂಗೆ ತಡೀಲಿಕ್ಕೋಸ್ಕರ ಎಷ್ಟೊಂದು ಮೆಷರ್ಸ್ಗಳನ್ನ, ಎಷ್ಟೊಂದು ಐಡಿಯಾಸ್ಗಳನ್ನ ಜೋಸೆಫ್ ಲಿಸ್ಟರ್ ಅಥವಾ ಲಾರ್ಡ್ ಲಿಸ್ಟರ್ ಕೊಟ್ಟಿದ್ದಾರೆ. he was honored throughout the world. Basically he was from England, but still even entire world will remember him. Like that, he was honored in his old age by the scientist of all nations. ಲೂಯಿಸ್ ಪಾಶ್ಚರ್ನು ಕೂಡ ಅವರ ಓಲ್ಡ್ ಏಜ್ನಲ್ಲಿ ಎಂಟೈರ್ ವರ್ಲ್ಡ್ ರಿಮೆಂಬರ್ ಹಿಮ್. he was honored in his old age by the scientist of all nations. ಎಲ್ಲ ದೇಶದ ಸೈಂಟಿಸ್ಟ್ಗಳು ಕೂಡ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾರೆ. at the crowded meeting in the great hall of the University of Paris, the old man was too overcome to speak, and his speech was read to the distinguished audience by his son. Okay, so ಇದರ ಮೀನಿಂಗ್ ಏನಂದರೆ, ಲೂಯಿಸ್ ಪಾಶ್ಚರ್ ಅವರ 78th ಬರ್ತ್ಡೇನಲ್ಲಿ ಪ್ಯಾರಿಸ್ನ ಯೂನಿವರ್ಸಿಟಿ ಇರುತ್ತಲ್ಲ, ಅಲ್ಲಿ ಕರೆಸಿರ್ತಾರೆ. ಅಲ್ಲಿ ಸ್ಪೀಚ್ ಕೊಡಬೇಕಿರುತ್ತೆ. ಆಲ್ರೆಡಿ ತುಂಬ ಏಜ್ ಆಗಿರೋದ್ರಿಂದ ನೋಡಿ ತುಂಬ ಏಜ್ ಆಗಿರ್ತಾರೆ. ಹೀಗಾಗಿ ಎದ್ದು ನಿಂತು ಮಾತಾಡಲಿಕ್ಕೂ ಕೂಡ ಅವ್ರ ಕೈಲಿ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಅವ್ರು ಸ್ವಲ್ಪ ರಿಟರ್ನಾಗಿ ಬರೆದಿರ್ತಾರೆ ಒಂದು ಶೀಟಲ್ಲಿ. ಆ ಶೀಟ್ನ ತಗೊಂಡು ಅವ್ರ ಮಗ ಓದ್ತಾನೆ. ಲೂಯಿಸ್ ಪಾಶ್ಚರ್ ಬರೆದಿದ್ದಂಥ ಸ್ಪೀಚನ್ನು ತಗೊಂಡು ಅವ್ರ ಮಗ, his son read that, whatever it was written. So let's see what the speech he had written and how did his son read that. 25th. The future, he said, will belong to those who shall have done the most for suffering humanity. ಫ್ಯೂಚರ್ ಯಾರಿಗೆ ಸೇರಿರುತ್ತೆ ಅಂತ ಹೇಳ್ತಾರೆ ಅಂತಂದರೆ, ಇನ್ನೊಬ್ಬರನ್ನ ಕಾಂಕ್ವೆಸ್ಟ್ ಮಾಡಿ ಗೆದ್ದು ಅವ್ರನ್ನ ಕಾಲು ಕೆಳಗಡೆ ಇಟ್ಕೊಂಡು ರೂಲ್ ಮಾಡಬೇಕು ಅನ್ನೋರಿಗೆಲ್ಲ ಫ್ಯೂಚರ್ ಇರೋದು. ಯಾರು ಕಷ್ಟಪಡ್ತಾ ಇರೋಂಥ ಹ್ಯುಮ್ಯಾನಿಟಿಗೆ ಸ್ಟ್ರಗಲ್ ಪಡ್ತಾರೋ, ಅವ್ರಿಗೆ ಸಹಾಯ ಮಾಡೋಕ್ಕೆ ಟ್ರೈ ಮಾಡ್ತಾರೋ, ಅವ್ರಿಗೆ ಫ್ಯೂಚರ್ ಸೇರಿರುತ್ತೆ. ಎಸ್, ಸಿ, ದ ಫ್ಯೂಚರ್ ವಿಲ್ ಬಿಲಾಂಗ್ ಟು ದೋಸ್ ಹೂ ಶಲ್ ಹ್ಯಾವ್ ಡನ್ ದ ಮೋಸ್ಟ್ ಫಾರ್ ದ ಸಫರಿಂಗ್ ಹ್ಯುಮ್ಯಾನಿಟಿ. ಟು ದ ಯಂಗ್ ಸ್ಟೂಡೆಂಟ್ಸ್ ಈ ಅಡ್ರೆಸ್ಡ್ ಅ ಸ್ಪೆಷಲ್ ವರ್ಡ್, ಫಸ್ಟ್ ಆಸ್ಕ್ ಯುವರ್ ಸೆಲ್ಫ್. ಸೊ ಅಲ್ಲಿದ್ದಂಥ ಯಂಗ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದಾರೆ, ಫಸ್ಟ್ ಆಸ್ಕ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಎಜುಕೇಷನ್ಗೆ ಅಂತ ಯೂನಿವರ್ಸಿಟಿಗೆ, ಕಾಲೇಜಿಗೆ ಬರ್ತಾ ಇದ್ದೀವಿ, ನಿಜವಾಗ್ಲೂ ಆ ಎಜುಕೇಷನ್ನ ನಾವು ಪಡ್ಕೊತಾ ಇದ್ದೀವಾ? ನಿಜವಾಗ್ಲೂ ಎಜುಕೇಷನ್ ಕಡೆ ನಮ್ಮ ಫೋಕಸ್ ಇದೆಯಾ? ಹಾಗೆ, ವಾಟ್ ಹ್ಯಾವ್ ಐ ಡನ್ ಫಾರ್ ಮೈ ಎಜುಕೇಷನ್? ದೆನ್ ಆ್ಯಸ್ ಯು ಅಡ್ವಾನ್ಸ್ ಇನ್ ಲೈಫ್, ವಾಟ್ ಹ್ಯಾವ್ ಐ ಡನ್ ಫಾರ್ ಮೈ ಕಂಟ್ರಿ? ಹಾಗೆ ಇನ್ನೂ ಮುಂದೆ ಹೋಗ್ತಿದ್ದಂಗೆ ನಮ್ಮ ದೇಶಕ್ಕೆ ನಾನೇನು ಮಾಡಿದ್ದೀನಿ, ಆ ರೀತಿ ಕ್ವಶನ್ನ ತಗೊಳ್ರಿ. ಸೊ ದಟ್ ಸಮ್ ಡೇ ದಟ್ ಸುಪ್ರೀಮ್ ಹ್ಯಾಪಿನೆಸ್ ಮೇ ಕಮ್ ಟು ಯು. ಆ ರೀತಿ ನಿಜವಾಗ್ಲೂ ನಿಮ್ಮ ಡ್ಯೂಟಿ ಏನಿದೆಯೋ, ಸ್ಟೂಡೆಂಟ್ಸ್ ಆಗಿದ್ದಾಗ ಚೆನ್ನಾಗಿ ಓದಿದರೆ, ಹಾಗೆ ನೆಕ್ಸ್ಟು ಬೆಳೀತಾ ಹೋಗ್ತಿದ್ದಂಗೆ ನಿಮ್ಮ ಸರೌಂಡಿಂಗಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ನ ನೀವು ಮಾಡಿದರೆ, ಹಾಗೆ ನಿಮ್ಮಿಂದ ಸಾಧ್ಯವಾದಷ್ಟು ದೇಶಕ್ಕೆ ಏನಾದರೂ ಹೆಲ್ಪ್ ಆಗಿದರೆ, ಆವಾಗ ನಿಜವಾಗ್ಲೂ ಒಂದು ಸುಪ್ರೀಮ್ ಆಗಿರುವಂಥ ಒಂದು ಹ್ಯಾಪಿನೆಸ್ ನಿಮ್ಗೆ ಸಿಗುತ್ತೆ. ಸೊ ದ ಕಾನ್ಷಿಯಸ್ನೆಸ್ ಆಫ್ ಹ್ಯಾವಿಂಗ್ ಕಾಂಟ್ರಿಬ್ಯೂಟೆಡ್ ಇನ್ ಸಮ್ ಮೆಷರ್ ಟು ದ ಪ್ರೋಗ್ರೆಸ್ ಆ್ಯಂಡ್ ದ ವೆಲ್ಫೇರ್ ಆಫ್ ಹ್ಯುಮ್ಯಾನಿಟಿ. ಸೊ ಈ ರೀತಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹ್ಯುಮ್ಯಾನಿಟಿಯ ವೆಲ್ಫೇರ್ಗೆ, ಹ್ಯುಮ್ಯಾನಿಟಿಯ ಪ್ರೋಗ್ರೆಸ್ಗೆ, ಮನುಷ್ಯರ ಪ್ರೋಗ್ರೆಸ್ಗೆ, ಮನುಷ್ಯರ ವೆಲ್ಫೇರ್ಗೆ ವರ್ಕ್ ಮಾಡಿರ್ತೀವಲ್ಲ, ಆ ವರ್ಕ್ ಮಾಡಿರುವಂಥ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂತಹ ಆ ಕಾನ್ಷಿಯಸ್ನೆಸ್ ಇದೆಯಲ್ಲ, ಅದೇ ನಮಗೆ ಸುಪ್ರೀಮ್ ಹ್ಯಾಪಿನೆಸ್ಸನ್ನು ತರುತ್ತೆ. ಹಾಗೆ ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ 26th. See, the death of Louis Pasteur. Last paragraph. Pasteur himself certainly knew that happiness. ನೋಡಿ, ಈ ಸ್ಪೀಚಲ್ಲಿ ಏನು ಹೇಳಿದ್ರು, ಆ ಸುಪ್ರೀಮ್ ಹ್ಯಾಪಿನೆಸ್, ಅದನ್ನು ನಿಜವಾಗ್ಲೂ ಲೂಯಿಸ್ ಪಾಶ್ಚರ್ ಅನುಭವಿಸಿದರು. ಯಾಕಂತಂದರೆ ಯಾವಾಗ ನಾವು ಇನ್ನೊಬ್ರಿಗೋಸ್ಕರ ವರ್ಕ್ ಮಾಡಿರ್ತೀವಿ, ಎಷ್ಟು ಸಾಧ್ಯನಷ್ಟು ಇನ್ವಾಲ್ವ್ ಆಗಿರ್ತೀವಿ, ದೇರ್ ವಿಲ್ ಬಿ ಆಲ್ವೇಸ್ ದಟ್ ಕೈಂಡ್ ಆಫ್ ಹ್ಯಾಪಿನೆಸ್. ಬಿಕಾಸ್ ಆಫ್ Louis Pasteur did so much of work for the people. Really, he had that kind of happiness. He died in 1895 when he was 75. Maybe observe ಮಾಡಿ, 1895 when he was 75. 75ನೇ ವರ್ಷಕ್ಕೆ ಅವರು ತೀರ್ಕೊಂತಾರೆ. And no name in science is more honored or will longer be remembered.
ನಾವು ಸೈಂಟಿಸ್ಟ್ ಅಂದ ತಕ್ಷಣ ಎಷ್ಟೋ ಜನ ಸೈಂಟಿಸ್ಟ್ಗಳು ನಮ್ಮ ಹೆಸರು ನಮ್ಮ ಮೈಂಡಿಗೆ ಬರುತ್ತೆ. ಅದರಲ್ಲಿ ಲೂಯಿಸ್ ಪಾಸ್ಚರ್ನೇ ತುಂಬ ಗ್ರೇಟಾಗಿ ಶೈನಿಂಗ್ ಆಗುತ್ತೆ. ಇಟ್ಸ್ ಡಿಫಿಕಲ್ಟ್ ಟು ಕಂಪೇರ್ ಎನಿ ಸೈಂಟಿಸ್ಟ್ ವಿತ್ ಹಿಮ್, ಆ ರೀತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ನೋ ನೇಮ್ ಇನ್ ಸೈನ್ಸ್ ಈಸ್ ಮೋರ್ ಹಾನರ್ಡ್ ಆರ್ ವಿಲ್ ಲಾಂಗರ್ ಬಿ ರಿಮೆಂಬರ್ಡ್. ಲೂಯಿಸ್ ಪಾಸ್ಚರ್ನ ಎಷ್ಟು ನಾವು ನೆನಪಿಸ್ಕೊತೀವೋ, ಎಷ್ಟು ಹಾನರ್ ಮಾಡ್ತೀವೋ, ಆ ರೀತಿ ಬೇರೆ ಇನ್ನೊಬ್ಬ ಸೈಂಟಿಸ್ಟ್ನ ನೆನಪಿಸ್ಕೊಳ್ಳೋದು ತುಂಬ ಕಷ್ಟ. ಎಸ್, ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. So yes, that's all about Louis Pasteur lesson, students. So it's all, students. Anyway, about this, one movie is there. You watch that movie. I hope you have already watched that. So that's all. So take care. Bye bye.